ಈಗ ಸರ್ ತಾವು ಕೋರ್ಟ್ನಲ್ಲಿ ಕೂತಿದ್ದಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರ ಪರ ವಕೀಲರು ಕೂಡ ಒಂದಷ್ಟು ವಾದವನ್ನ ಮಂಡನೆ ಮಾಡ್ತಿದ್ರು. ದೂರುದಾರ ಯಾರಿದ್ದಾರೆ ಇವರು ಖಾಸಗಿ ವ್ಯಕ್ತಿ ಅಂದ್ರೆ ಅವ್ರಿಗೆ ಈಗ ದೂರುದಾರರ ಖಾಸಗಿ ವ್ಯಕ್ತಿಯವರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲಿ ಯಾರೋ ಲೋಕಾಯುಕ್ತದ ಆಫೀಸರ್ ಯಾರಿದ್ರು ಅವ್ರು ಕೇಳಬೇಕಿಲ್ಲ. ಈಗ ಅವರಿಗೆ ಈಗ ಅವರು ವಿವೇಚನೆಗೆ ಬಿಟ್ಟಿರೋದು ಏನು ಹೇಳಿದ್ರು ಅಂತ ನನಗೆ ಸಿಂಪಲ್ ಅಪ್ಪ. ಅವ್ರು ಏನೇ ಹೇಳ್ಕೊಳ್ಳಲಿ, 2023ರಲ್ಲಿ ಇದೇ ಪೀಠ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠವೇನೆ ಒಂದು ಆದೇಶವನ್ನು ಕೊಡ್ತಾರೆ. 17A ಪ್ರಕಾರ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದೇ PCR ಹಾಕೋಂಗಿಲ್ಲ ಅಂತ ಆದೇಶ ಕೊಟ್ಟಿದ್ದಾರೆ. ಆ ಆದೇಶದ ಒಂದು ರಿಯಾಕ್ಷನ್ ಆಗಿ ಸರ್ಕ್ಯುಲರು ಇಡೀ ರಾಜ್ಯದಲ್ಲಿ ಎಲ್ಲ ಸೆಷನ್ಸ್ ಕೋರ್ಟ್ಗೂ ಕಳಿಸಿದಾರಪ್ಪ ಹೈಕೋರ್ಟಿಂದ. ಈಗ ನಾನು ಅದನ್ನು ಕೇಳಬೇಕು ಇಲ್ಲ ಸಿದ್ದರಾಮಯ್ಯನವರು ಪರ ವಾದ ಮಾಡಕ್ಕೆ ಬಂದಿದ್ದೀರಲ್ಲ, ಅವ್ರು ಹೇಳೋದು ಕರೆಕ್ಟ್ ಇರ್ತದೋ? ಇವತ್ತು ಆದೇಶ ಬಂದ ಬಳಿಕ ಸೆಷನ್ಸ್ ಕೋರ್ಟ್ ಅಲ್ಲಿ ಈಗ ತಮ್ಮದು ವಾದ ಮಂಡನೆ ಬಾಕಿ ಇತ್ತು, ಕೆಲವೊಂದು ಜಡ್ಜ್ಮೆಂಟ್ ಬಾಕಿ ಇತ್ತು, ಅದು ಹೊರಬರುತ್ತೆ ಅಂತ ಆಶಾಭಾವನೆ ಇದೆಯಾ ಅಂತ? ನನಗೆ ಎಫೆಕ್ಟ್ ಆಗಲ್ಲ. ನನಗೀಗ ಅದು ಎಫೆಕ್ಟೇ ಆಗೋದಿಲ್ಲ. ಇಲ್ಲಿ ಏನು ಆದೇಶ ಬಂದರೂ ಎಫೆಕ್ಟ್ ಆಗಲ್ಲ. ಬಟ್ ವಿ ವಿಲ್ ಫೈಟ್ ಇಟ್ ಔಟ್. ಈಗ ನಮ್ಮ ಪರ ಬಂದಿದ ತಕ್ಷಣ ಅವರು ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ, ನಮ್ಮವರು ಅಲ್ಲಿ ಕೂತಿದ್ದಾರೆ. ಇಲ್ಲೇನಿಲ್ಲ, ಫೈಲ್ ಅಂದಿದ ತಕ್ಷಣ ಅಲ್ಲಿ ಫೈಲಿಂಗ್ ಆಗ್ತದೆ. ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಓಕೆ, ಇಟ್ಸ್ ಆಲ್ ರೆಡಿ, ನಥಿಂಗ್ ಟು ವರಿ. ಥ್ಯಾಂಕ್ ಯು ಸರ್. ವಿ ವಿಲ್ ಫೈಟ್ ಇಟ್ ಔಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.